voice of Kannadiga News, Pulse of the Public. ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಅತ್ನಿ ಹರೀಶ್ ತಮ್ಮ ಹುಟ್ಟುಹಬ್ಬವನ್ನು ಅರಕಲಗೂಡು ಮಧುಶ್ರೀ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದಾರೆ. ಜೊತೆಗೆ ಮಧುಶ್ರೀ ವೃದ್ಧಾಶ್ರಮದಲ್ಲಿದ್ದ ಜನರಿಗೆ ಆಹಾರ ಬಡಿಸಿ ಅನ್ನದಾನ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬಹುಜನ ಸಮಾಜ ಪಕ್ಷ ಅರಕಲಗೂಡು ತಾಲೂಕು ಘಟಕ ಮತ್ತು ಅತ್ನಿ ಹರೀಶ್ ಅಭಿಮಾನಿ ಬಳಗದ ವತಿಯಿಂದ ಶುಕ್ರವಾರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ಅತಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಾಯಿತು. ಯಾವ ಪುಣ್ಯನೇನೋ ಈ ತರದ ಕೆಲಸ ಮಾಡ್ಲಿಕ್ಕೆ ಡಾಕ್ಟರ್ಗಳು ತುಂಬಾ ಒಳ್ಳೆ ಚೆನ್ನಾಗಿ ನೋಡ್ತಾರೆ. ಸ್ಟಾಫ್ ಎಲ್ಲ ಒಳ್ಳೆ ಸ್ಟಾಫ್, ಹುಷಾರಾಗಿ ಇರ್ಬೇಕು. ನನ್ನ ಹೆಸರು ಹೌದಾ? ಹೇಳಿ ಅಮ್ಮ, ಒಳ್ಳೇದಾಗ್ಲಿ, ನೀವು ಬೇಗ ಹುಷಾರಾಗಿ ಆಯ್ತಾ? ಒಳ್ಳೇದಾಗ್ಲಿ, ಬೇಗ ಹುಷಾರಾಗಿ. ಯಾವ ತಾಯಿ ತಳಿ ಬೇಗ ಹುಷಾರೈತಿ, ಆರಾಮಾಗಿರೋ. ನೋಡಿ, ಮಕ್ಕಳೆಲ್ಲ ಬಂದಿತ್ತಲ್ವಾ, ನಾವಿಷ್ಟು ಜೊತೆ ಡಾಕ್ಟರ್ ಹೇಳ್ತೀವಿ, ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಸ್ಟಾಫ್ ಅಲ್ಲಿ ಚೆನ್ನಾಗಿ ನೋಡ್ತಿದ್ರು. ನಾಳೆಗೆ ಹುಷಾರಾಗಬೇಕು. ಇಲ್ಲಿ ಹುಷಾರೈತಿ, ಆರಾಮಾಗಿರೋ. ನೋಡಿ, ಮಕ್ಕಳೆಲ್ಲ ಬಂದಿತ್ತಲ್ವಾ, ನಾವಿಷ್ಟು ಜೊತೆ ಡಾಕ್ಟರ್ ಹೇಳ್ತೀವಿ, ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಸ್ಟಾಫ್ ಅಲ್ಲಿ ಚೆನ್ನಾಗಿ ನೋಡ್ತಿದ್ರು. ನಾಳೆಗೆ ಹುಷಾರಾಗಬೇಕು. ಇಲ್ಲಿ ಅಷ್ಟೇ ಬಹುಜನ ಸಮಾಜ ಪಕ್ಷ ಅರಕಲಗೂಡು ತಾಲೂಕು ಘಟಕ ಮತ್ತು ಅತ್ನಿ ಹರೀಶ್ ಅಭಿಮಾನಿ ಬಳಗದ ವತಿಯಿಂದ ಶುಕ್ರವಾರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ಅತಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಾಯಿತು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು. ನಾನೇನು ಸತತ ಈ 20-21 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ತಾಲೂಕಲ್ಲಿರ್ಬೋದು, ಜಿಲ್ಲೆ ಒಳಗಡೆ ಇರ್ಬೋದು, ಅಥವಾ ರಾಜ್ಯದ ಒಳಗಡೆ ಇರ್ಬೋದು. ಸೊ ಈ ಎಲ್ಲಾ ಕೆಲಸಗಳು ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದ ಮುಂದೆ ಶೂನ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಬಂಧುಗಳೇ, ನಾನಿವತ್ತು ಈ ಭೂಮಿಗೆ ಬಂದು 40 ವರ್ಷಗಳ ಕಾಲ ಕಳೆದಿದೆ. ಹತ್ತಾರು, ನೂರಾರು, ಸಾವಿರಾರು ಕೆಲಸಗಳನ್ನ, ಜನಪದ ಕೆಲಸಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ನನಗೆ ಅನ್ಸೋದು, ಕಾಡೋದು, ಇಷ್ಟೆಲ್ಲ ಮಾಡಿದ್ದೀನಿ. ನನಗೂ ಒಂದು ವೈಯಕ್ತಿಕ ಕುಟುಂಬ ಇದೆ, ಒಂದು ಇದೆ, ಮಗದ ಇದೆ, ಅಣ್ಣತಮ್ಮರು ಇದ್ದಾರೆ, ನನ್ನ ನಂಬಿರ್ತಕ್ಕಂಥವ್ರು ಇದ್ದಾರೆ. ಸೊ ನಾನು ಯಾವುದೋ ಸಂಪತ್ತನ್ನು ಗಳಿಸಕ್ಕಾಗಲ್ಲಪ್ಪ, ಅಥವಾ ನನ್ನ ನಂಬಿರೋರಿಗೆ ಏನು ಮಾಡೋಕ್ಕಾಗಲ್ಲಪ್ಪ ಅನ್ನೋ ಒಂದು ಕೊರಗು ಪ್ರತಿದಿನ ನನ್ನ ಕಾಡುತ್ತೆ. ಆದ್ರೆ ಆ ಕೊರಗು ಇವತ್ತು ನನಗೆ ಇದ್ದಂಗೆ ಆಗಿದೆ. ಯಾಕಪ್ಪ ಅಂದ್ರೆ ನನ್ನ ಸಂಪತ್ತನ್ನ ಗಳಿಸ್ತಲೇ ಇರ್ಬೋದು. ಆದ್ರೆ ಇವತ್ತು ನನ್ನ ಹುಟ್ಟುಹಬ್ಬನ ಸ್ವತಃ ಅವರು ಹುಟ್ಟುಹಬ್ಬ ಬಂದ್ರು ಕೂಡ ಅಷ್ಟು ಸಡಗರದಿಂದ, ಅಷ್ಟು ಪ್ರೀತಿಯಿಂದ ಅಥವಾ ವಿಜೃಂಭಣೆಯಿಂದ ಮಾಡ್ತಾರೆ ಇವಾಗ ಗೊತ್ತಿಲ್ಲ. ಆದ್ರೆ ನಮ್ಮ ಹರೀಶ್ ಅಣ್ಣ ಅವ್ರ ಹುಟ್ಟುಹಬ್ಬ ಬಂದಿದೆ. ಸೊ ಇವ್ರು ಹುಟ್ಟುಹಬ್ಬ, ಇದು ನನ್ನ ಹುಟ್ಟುಹಬ್ಬ ಅಂತ ಭಾವಿಸಿ ಸ್ವತಃ ಅವರೇ ಸ್ವತಃ ವೈಯಕ್ತಿಕ ಖರ್ಚುಗಳನ್ನ ಹಾಕಿದ್ದು. ಹಾಗಾಗಿ ನಾನು ಇಷ್ಟು ವರ್ಷ ಜನಗಳ ವಿರುದ್ಧವಾಗಿ ಕೆಲಸ ಮಾಡಿ, ವಿರೋಧೇನ ಮಾಡಿ ನನ್ನ ಆಸ್ತಿ ಸಂಪತ್ತನ್ನ ಗಳಿಸ್ತೇನೆ. ಸೊ ಅದೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅದು ನಗಣ್ಯ ಅಂತ ನನಗೆ ಅನಿಸ್ತೇನೆ. ನಾನಿವತ್ತು ನಿಮ್ಮ ಎದುರುಗಡೆ ಜನಗಳು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿಯಿಂದ
ದೊಡ್ಡ ಶ್ರೀಮಂತ ಆಗಿದ್ದೀನಿ ಅಂತಕ್ಕಂಥ ಮಾತು ಅಲ್ಲ. ಸೊ ಆ ಥರದ ಒಂದು ಭಾವನೆ ನನ್ನಲ್ಲಿ ಮೂಡಿ ಬರ್ತಾ ಇದೆ. ಇದಕ್ಕೆ ಬೆಲೆ ಕಟ್ಟಕ್ಕೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.